ಯಾಕೆಂದ್ರೆ ಈ ಭೂಲೋಕದಲ್ಲಿರುವಾಗ ನಮ್ಮನ್ನ ನಡೆಸ್ತೀನಿ ಅಂತ ಹೇಳಿ ಕರೆದಿದ್ದು ಮನುಷ್ಯ ಅಲ್ಲ, ನಿನ್ನ ಗಂಡ ಅಲ್ಲ, ನಿನ್ನ ಹೆಂಡತಿ ಅಲ್ಲ, ನಿನ್ನ ಮಕ್ಕಳಲ್ಲ. ನಾನು ನಿನ್ನ ನಡೆಸ್ತೇನೆ ಎಂಬುದಾಗಿ ಹೇಳಿರುವಂತ ದೇವರು ಅವನು ಸರ್ವಶಕ್ತರಾಗಿರುವಂತ ದೇವರು. ಇದು ನಿನ್ ಭೂಯಾತ್ರೆ ಚಿಂತನೆ ಮೇಲಾಕು ನಾನು ನಡೆಸ್ತೀನಿ ಅಂತ ಹೇಳಿ ದೇವರು ಆ ಪ್ರಾರಂಭ ದಿನಗಳೆಲ್ಲ ನಮ್ಮನ್ನು ಕರೆದಾಗ ಅವತ್ತು ಹೇಗೆ ನಡೆಸ್ತಾ ಇದ್ದಾನೋ ಇವತ್ತಿಗೂ ಕೂಡ ಅದಕ್ಕಿಂತ ಡಬ್ಬಲ್ ಆಗಿ ನಡೆಸ್ತಾರೆ. ಎಷ್ಟೋ ಕಡೆ ಬರ, ಎಷ್ಟೋ ಮನೆಗಳಲ್ಲಿ ಬರ, ಎಷ್ಟೋ ಕುಟುಂಬಗಳಲ್ಲಿ ಬರ, ಆದ್ರೆ ನಿನ್ನ ಕುಟುಂಬ ಹಸಿರಾಗಿದೆ. ಎಷ್ಟೋ ಕುಟುಂಬಗಳಲ್ಲಿ ಸಮಾಧಾನದ ಬರ, ಎಷ್ಟೋ ಕುಟುಂಬಗಳಲ್ಲಿ ನೆಮ್ಮದಿಯ ಬರ, ಎಷ್ಟೋ ಕುಟುಂಬಗಳಲ್ಲಿ ಅನೇಕ ಹೋರಾಟಗಳಿರುವಾಗ ದೇವರು ನಮ್ಮನ್ನ ಕರೆದು ಇಲ್ಲಿವರೆಗೂ ನಡೆಸಿಕೊಂಡು ಬರ್ತಾ ಇದ್ದಾರೆ. ಒಂದು ಬರ ನಮ್ಮ ಮನೆಯಲ್ಲಿಲ್ಲ, ಒಂದು ಬರ ನಮ್ಮ ಮನೆಯಲ್ಲಿಲ್ಲ. ಒಂದು ವೇಳೆ ನಮ್ಮ ಜೇಬಲ್ 5 ರೂಪಾಯಿ ಇದ್ರೂ ಕೂಡ ನಮ್ಮ ಜೀವಿತ ಹಸಿರಾಗಿರುವ ಹಾಗೆ ದೇವರು ನಡೆಸ್ತಾ ಇಲ್ವಾ? ಕಾರಣ ಅದಕ್ಕೆ ಗುರುತು ದೇವರು ನಮ್ಮ ಸಂಗಡ ಇದ್ದಾರೆ ಎಂಬುದಾಗಿ ಹೇಳುವುದಕ್ಕಾಗಿ ಗುರುತು.